ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಮಕ್ಕಳೆಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ತುಂಬ ಹೈಲಿ ರಿಕ್ವೆಸ್ಟೆಡ್ ವ್ಲಾಗ್ ಅಂತ ಹೇಳ್ಬೋದು. ಒಂಥರ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ, ಇಬ್ಬರು ಮಕ್ಕಳ ಜೊತೆ ಏನೆಲ್ಲ ಮಾಡ್ತೀರಾ ಅಂತ ತುಂಬ ಕೇಳ್ತಿದ್ರಿ ತುಂಬ ದಿನದಿಂದ. ನಾನು ಮಾರ್ನಿಂಗ್ ರೊಟೀನ್ನ ಶೇರ್ ಮಾಡಿ ತುಂಬ ದಿನ ಆಯಿತು. ಇವತ್ತು ಶೇರ್ ಮಾಡ್ತಿದ್ದೀನಿ. ಈ ವ್ಲಾಗ್ ತುಂಬ ಸ್ಪೆಷಲ್ ಆಗಿದೆ, ಯಾಕಂತಂದರೆ ಇದರಲ್ಲಿ ಎರಡೆರಡು ಬಂಪರ್ ಆಫರ್ ಥರ ನಾನು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಿದ್ದೀನಿ. ಒಂದು ಬಾಣಂತಿ ಫುಡ್ ಆ್ಯಂಡ್ ಇನ್ನೊಂದು ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ಹೇರ್ ಫಾಲ್ ಆಗುತ್ತಲ್ಲ, ಅದಕ್ಕೊಂದು ಹೇರ್ ಪ್ಯಾಕ್ನ ಶೇರ್ ಮಾಡ್ತಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು 5:45ಗೆ ಅಲಾರಾಮ್ ಕೊಟ್ಟು ನನ್ನ ದಿನಚರಿನೆಲ್ಲ ಮುಗಿಸ್ಕೊಂಡು ಬಿಸಿನೀರೆಲ್ಲ ಕುಡಿದೆ. ಅದಾದಮೇಲೆ ಪಾಪು ಮತ್ತು ಅದಿತಿಗೆ ಮುದ್ದು ಮಾಡಿ ಪ್ರೀತಿ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳು ಮುಖ ನೋಡಿದ್ರೆ ಎಷ್ಟು ಸಮಾಧಾನ ಗೊತ್ತಾ. ನಾನು ಆ್ಯಕ್ಚುಲಿ ಒಂಥರ ಅದಿತಿ ಹುಟ್ಟಿದಾಗಿಂದ ದೇವ್ರ ಮುಖ ನೋಡೋದಕ್ಕಿಂತ ಮುಂಚೆ ಅದಿತಿ ಮುಖನೇ ನೋಡ್ತಾ ಇದ್ದೀನಿ. ಅದಿತಿ ಮುಖ ನೋಡಿ ಆಮೇಲೆ ಲಿಟಲಿ ಮುಖ ನೋಡ್ತಿದ್ದೀನಿ. ಒಂಥರ ಏನೇ ಆದರೂ ಫಸ್ಟ್ ಬೇಬಿ ಈಸ್ ಫಸ್ಟ್ ಬೇಬಿ ಅಲ್ವಾ. ಸೊ ಇಬ್ರಿಗೂ ಮುದ್ದು ಮಾಡಿ ಪ್ರೀತಿ ಮಾಡಿ ಸ್ಲೀಪ್ ಟಾಕ್ ಏನಾದರೂ ಮಧ್ಯರಾತ್ರಿ ಮಾಡಿಲ್ಲ ಅಂತಂದರೆ ನಾನು ಬೆಳಗ್ಗೆನೇ ಮಾಡಿ ಆಮೇಲೆ ಬೆಡ್ಡಿಂದ ಎದ್ದೊಳೋದು. ನೆಕ್ಸ್ಟು ಲಿಟಲ್ ಎಗೆ ನಾನು ಈ ಒಂದು ಜಾಕಾಯಿ, ಬಜೆ, ಬಾದಾಮಿ, ಖರ್ಜೂರ ಅದನ್ನು ಕೊಟ್ಟು ತೇಯ್ದುಬಿಟ್ಟು ಕೊಟ್ಬಿಡ್ತೀನಿ. ಅದಾದಮೇಲೆ ನನಗೆ ಇವತ್ತು ಥೆರಪಿ ಇತ್ತು. ಲಾಸ್ಟ್ ವ್ಲಾಗಲ್ಲಿ ನಾನು ಥೆರಪಿಸ್ಟ್ ಅಂತ ಹೇಳಿದಾಗ ಯಾವ್ಯಾವ ರೀತಿ ಥೆರಪಿ ಕೊಡ್ತೀರಾ ಅಂತ ಕೇಳಿದ್ರಿ. ನಾನು ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲಿಸ್ಟ್ ಆ್ಯಂಡ್ ಥೆರಪಿಸ್ಟ್ ಆಗಿರೋದ್ರಿಂದ ಸ್ಪೆಷಲ್ ಎಜುಕೇಷನ್ ರಿಲೇಟೆಡ್ ಥೆರಪಿನ ಕೊಡ್ತೀನಿ. ಆಟಿಸಮ್, ADHD, ಡೌನ್ ಸಿಂಡ್ರೋಮ್ಸ್ ಈ ರೀತಿಯಾದ ಥೆರಪೀಸ್ನ ನಾನು ಕೊಡ್ತೀನಿ. ಆನ್ಲೈನಲ್ಲಿ ಕೊಡೋದ್ರಿಂದ ನಾನು ಪೇರೆಂಟ್ಸ್ನ ಗೈಡ್ ಮಾಡ್ತಾ ಹೋಗ್ತೀನಿ. ಸೊ ಮಕ್ಕಳನ್ನ ನಾನು ಆನ್ಲೈನಲ್ಲಿ ಥೆರಪಿ ಕೊಡೋದಕ್ಕಿಂತ ಪೇರೆಂಟ್ಸ್ನ ಗೈಡ್ ಮಾಡಿದ್ರೆ ಅವರು ಮನೇಲಿ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಹೋಮ್ ಪ್ರೋಗ್ರಾಮ್ಸ್ ಆ್ಯಂಡ್ ಪ್ಲ್ಯಾನ್ನ ಮಾಡಿ ಗೋಲ್ಸ್ನೆಲ್ಲ ಸೆಟ್ ಮಾಡಿ ಮಕ್ಕಳ ಡೆವಲಪ್ಮೆಂಟ್ಸ್ನ ನೋಡಿ ಈ ರೀತಿ ಒಂದು ಥೆರಪಿ ಇರುತ್ತೆ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಇನ್ಸ್ಟಾಗ್ರಾಮ್ಗೆ ಮೆಸೇಜ್ ಮಾಡಿ. ತುಂಬ ಜನ ಇನ್ಸ್ಟಾಗ್ರಾಮಿಂದನೇ ಮೆಸೇಜ್ ಮಾಡಿ ಥೆರಪಿನ ತೊಗೊಳ್ತಿದ್ದಾರೆ. ಖುಷಿ ದಟ್ ಐ ಕ್ಯಾನ್ ಹೆಲ್ಪ್ ದೆಮ್ ಅಂತ. ಆ್ಯಂಡ್ ಲಾಸ್ಟ್ ನವಂಬರಿಂದ ಶುರು ಮಾಡಿರುವಂತಹ ಪೇರೆಂಟ್ ಇವರು. ತುಂಬ ಏನಂತ ಹೇಳೋದು, ಫ್ರೆಂಡ್ಲಿ ಪೇರೆಂಟ್ ಅಂತ ಹೇಳ್ಬೋದು. ನನಗೆ ಅವ್ರ ಮಗ ಅಂದರೆ ತುಂಬ ಇಷ್ಟ. ಸೊ ವಿ ಆರ್ ವರ್ಕಿಂಗ್. ತುಂಬ ಇಂಪ್ರೂವ್ಮೆಂಟ್ ಸಹ ಆಗಿದ್ದಾರೆ ಅವರು. ಸೊ ಥೆರಪಿ ಎಲ್ಲ ಮುಗಿಸಿ ಅದಾದಮೇಲೆ ಮಕ್ಕಳ ಜೊತೆ ಆಟ. ನನಗೆ ಥೆರಪಿ ಇಲ್ಲದೆ ಇರುವಂತಹ ದಿನಗಳಲ್ಲಿ ನನ್ನನ್ನು ಎಬ್ಬಿಸೋದೇ ಈ ಅಲಾರಾಮ್. ಲಿಟಲ್ ಎ ಈ ರೀತಿ ಕಿರ್ಚೋದನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಇದು ಒಂಥರ ಒಳ್ಳೆ ಮೈಲ್‌ಸ್ಟೋನ್, ಲ್ಯಾಂಗ್ವೇಜ್ ಮೈಲ್‌ಸ್ಟೋನ್. ಕ್ರೀಚಿಂಗ್ ಅಂತ ಹೇಳ್ತೀವಿ. ತುಂಬ ಒಳ್ಳೆಯದು ಮಕ್ಕಳು ಈ ರೀತಿ ಸೌಂಡ್ ಮಾಡೋದ್ರಿಂದ. ಮನೆಯೆಲ್ಲ ಸೌಂಡ್ ಮಾಡ್ತಾ ಇರ್ತಾರೆ. ಇವಾಗ ಗೊತ್ತಾಗ್ತಿದೆ ನಮ್ಮ ಅಕ್ಕಪಕ್ಕದವ್ರಿಗೆ ಯಾವುದೋ ಮಗು ಇದೆ ಅಂತ. ಲಿಟ್ರಲ್ಲೇ ತುಂಬ ಅಳೋದು, ರಚ್ಚೆ ಮಾಡೋದೆಲ್ಲ ಇಲ್ಲ. ಈವನ್ ಅದಿತಿ ವಾಸ್ ಆಲ್ಸೋ ಲೈಕ್ ದಿಸ್ ಓನ್ಲಿ. ಒಂಥರ ನಾನು ತುಂಬ ಬ್ಲೆಸ್ಡ್ ಮಾಡಿದ್ದೀನಿ ಇವರಿಬ್ಬರನ್ನ ಪಡೆಯೋದಕ್ಕೆ. ನಾನು ಏನು ಇವಾಗ ಯೂಟ್ಯೂಬಲ್ಲಿರ್ಬೋದು, ಇನ್ಸ್ಟಾಗ್ರಾಮಲ್ಲಿರ್ಬೋದು ನನ್ನ ಪೋರ್ಟ್ರೇ ಮಾಡ್ಕೊಳ್ತೀನಿ, ನನ್ನ ಟೈಮ್‌ನ ಅದಕ್ಕೆ ಸ್ಪೆಂಡ್ ಮಾಡ್ತಿದ್ದೀನಿ, ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತಂದರೆ ದಿಸ್ ಈಸ್ ಆಲ್ ಬಿಕಾಸ್ ಆಫ್ ದಿಸ್ ಟು. ನಾನು ತುಂಬ ಗ್ರ್ಯಾಟಿಟ್ಯೂಡ್ ಇದೆ ಇವರಿಬ್ಬರ ಮೇಲೆ. ಸೊ ಇವರಿಬ್ಬರ ಜೊತೆ ತುಂಬ ಚೆನ್ನಾಗಿ ಆಟಾಡಿ ಕ್ರುವಿ ಕಾಫಿ ಕೊಡ್ತಾರೆ. ಅದ್ರ ಜೊತೆಗೆ ಜೀರಾ ವಾಟರ್ನ ಕುಡಿದು ಹೇರ್ ಕೇರ್‌ನ ಶುರು ಮಾಡ್ಕೊಂಡ್ವಿ. ಲಿಟಲ್ ಎ ಇವತ್ತು ಫುಲ್ಲು ಎತ್ಕೊಂಡು ಬರ್ಪ್ ಮಾಡಿಸ್ತಿದ್ದೆ, ಅಷ್ಟರಲ್ಲೇ ಫುಲ್ಲು ಡಬಕ್ ಅಂತ ಫುಲ್ಲು ವಾಮಿಟ್ ಮಾಡಿಬಿಟ್ರು. ಸ್ಪಿಟ್ ಅಪ್ ಇಸ್ ಕಂಪ್ಲೀಟ್ಲಿ ನಾರ್ಮಲ್. ಅದ್ರ ರಿಲೇಟೆಡ್ನ ಕೇಳ್ತಿದ್ದೀರಾ ನನಗೆ ಮೆಸೇಜ್ ಮಾಡಿ. ಆ ವೀಡಿಯೋಸ್‌ನ ನೀವು ನೋಡಿಲ್ಲ ಅನಿಸುತ್ತೆ. ಅದು ತುಂಬ ಹಳೆ ವೀಡಿಯೋ. ನಾನು ಮಕ್ಕಳ ಅಂದರೆ ಅದಿತಿ ಹುಟ್ಟಿದ ಮೇಲೆ ತುಂಬ ವೀಡಿಯೋಸ್‌ನ ಮಾಡಿದೆ ನ್ಯೂಬಾರ್ನ್ ರಿಲೇಟೆಡ್ಡು. ನೀವು ಅದನ್ನು ಚೆಕ್ ಮಾಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್‌ನ ನಾನು ಕೊಟ್ಟಿರ್ತೀನಿ. ಅವು ಹೋಗಿ ಒಂದ್ಸಲ ಚೆಕ್ ಮಾಡಿ. ಜಾಕಾಯಿ ಬಗ್ಗೆನೂ ತುಂಬ ಜನಕ್ಕೆ ಗೊತ್ತಿಲ್ಲ ಹೇಗೆ ನಾನು ಕೊಡ್ತಿದ್ದೀನಿ ಅಂತ. ಅದರ ಲಿಂಕ್‌ನೂ ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈ ಒಂದು ಪ್ಯಾಕ್‌ನ ಎಲ್ಲ ರುಬ್ಕೊಂಡು ಬಂದುಬಿಟ್ಟು ನಾನು ಮತ್ತು ಅದಿತಿ ಹಾಕ್ಕೊಳ್ತಾ ಇದ್ದೀವಿ. ಈ ಪ್ಯಾಕಿಂದ ತುಂಬ ಹೇರ್ ಗ್ರೋತ್ ಆಗುತ್ತೆ. ಉದುರೋಗ್ತಿರುವಂತಹ ಕೂದಲು ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಆ್ಯಂಡ್ ಇರುವಂತಹ ಕೂದಲುಗಳಿಗೆ ಶಕ್ತಿ ನೀಡುತ್ತೆ. ಇದನ್ನು ನಾವು ವಾರಕ್ಕೆ ಒಂದ್ಸಲ ಹಾಕ್ಕೊಳ್ಬೋದು. ನಾನು ಮೊನ್ನೆ ಹಾಕ್ಕೊಂಡಿದ್ದಂತಹ ಒಂದು ಹೇರ್ ಮಾಸ್ಕ್ ಏನಿತ್ತು ಅದರ ಒಂದು ಕಂಟಿನ್ಯೂಷನ್ ಇದು. ನೀವು ಅದನ್ನು ಚೆಕ್ ಮಾಡಿಲ್ಲ ಅಂತಂದರೆ ಒಂದ್ಸಲ ಚೆಕ್ ಮಾಡಿ. ಲಿಂಕ್ಸ್‌ನ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ.
ನೆಕ್ಸ್ಟು ಹರಳೆಣ್ಣೆ, ಇಬ್ರಿಗೂನು ಹರಳೆಣ್ಣೆ ಚೆನ್ನಾಗಿ ಮಸಾಜ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೆ. ನಿಮಗೆ ಗೊತ್ತಿದೆ ನಾನು ಆಲ್ರೆಡಿ ಆಯಿಲ್ ಯಾವ್ದ್ಯಾವ್ದನ್ನ ಬಳಸ್ತೀನಿ ಅದಿತಿಗೆ ಆ್ಯಂಡ್ ಲಿಟಲ್ ಎಗೆ ಅಂತ ನಾನು ಶೇರ್ ಮಾಡಿದ್ದೀನಿ. ಅದನ್ನು ನೀವು ನೋಡಿಲ್ಲ ಅಂತಂದರೆ ಅದನ್ನು ಲಿಂಕ್ ಹಾಕಿರ್ತೀನಿ ನೋಡಿ. ಅದಿತಿಯ ವೆಯ್ಟ್ ಗೇನ್ ಆ್ಯಂಡ್ ಲಿಟಲ್ ಎ ವೆಯ್ಟ್ ಗೇನ್ ಆ್ಯಂಡ್ ಅವರ ಸ್ಕಿನ್ ಗ್ಲೋಯಿಂಗ್ಗೆ ತುಂಬ ಸಹಾಯ ಮಾಡಿದೆ ನಾನು ಬಳಸುವಂತಹ ಎಣ್ಣೆ. ಅದು ತುಂಬ ಚೆನ್ನಾಗಿದೆ. ನಾನು ಅದನ್ನೇ ಬಳಸೋದು ಆ್ಯಂಡ್ ವಾರಕ್ಕೆ 1 ದಿನ ಕಂಪ್ಲೀಟಾಗಿ ಬಾಡಿ ಮಸಾಜ್ ತಲೆಯಿಂದ ಹಿಡಿದು ಮುಡಿವರೆಗೂ ಅಂದರೆ ಅಡಿಯಿಂದ ಮುಡಿ ಅಂತ ಹೇಳ್ತೀವಲ್ಲ, ಹರಳೆಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ತೊಗೊಂಡು ಬಂದು ಕೊಡ್ತಾರೆ ಕ್ರುವಿ. ಅದನ್ನು ನಾನು ಅದಿತಿಗೆಲ್ಲ ಫುಲ್ಲು ಮಸಾಜ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ. ಅವ್ರು ಆಟ ಆಡ್ತಿರ್ತಾರೆ ಆಚೆ. ಅಂತಂದರೆ ಕೈ, ಕಾಲು, ಫೇಸ್‌ಗೆಲ್ಲ ಮಸಾಜ್ ಮಾಡಿರ್ತೀನಿ. ಸ್ನಾನದ ಮನೆಗೆ ಹೋದ್ಮೇಲೆ ಬಾಡಿ ಎಲ್ಲ ಮಸಾಜ್ ಮಾಡಿ, ಇವಾಗ ನಾನೇ ಲಿಟಲ್ ಎ ಬಟ್ಟೆಗಳನ್ನೆಲ್ಲ ವಾಶ್ ಮಾಡೋದಲ್ವಾ. ಸೊ ನಾನು ಡೈಪರ್ಸ್ ಏನು ಯೂಸ್ ಮಾಡಲ್ಲ ಮನೇಲಿದ್ದಾಗ. ಸೊ ಅದನ್ನು ವಾಶ್ ಮಾಡ್ತಿರ್ತೀನಿ. ಅವರು ವಾಟರ್ ಪ್ಲೇ ಅಂತ ಆಟ ಆಡ್ತಿರ್ತಾರೆ. ಅಷ್ಟರಲ್ಲಿ ಒಂದು 10ರಿಂದ 15 ನಿಮಿಷ ಆಗುತ್ತೆ. ಅದಾದಮೇಲೆ ಬಿಸಿ ಬಿಸಿ ಸ್ನಾನ ಮಾಡಿಕೊಂಡು ಆಚೆ ಬರೋದು. ಲಿಟಲ್ ಎಗೂ ಸಹ ಇದೇ ರೀತಿ ಫುಲ್ಲು ಬಾಡಿ ಮಸಾಜ್ ಎಲ್ಲ ಮಾಡಿ ಒಂದು 20 ನಿಮಿಷ ಬಿಡ್ತೀನಿ. 15ರಿಂದ 20 ನಿಮಿಷ ಫೀಡ್ ಮಾಡಿಸ್ಬಿಟ್ರೆ, ಎಣ್ಣೆ ಮಸಾಜ್ ಮಾಡಿದ ತಕ್ಷಣ ಫೀಡ್ ಮಾಡಿಸ್ಬಿಟ್ರೆ ಅವ್ರು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಮಕ್ಕಳಿಗೆ ಮೈಕೈ ನೋವಾಗುತ್ತಲ್ವಾ, ತುಂಬ ಒಳ್ಳೆಯದು. ಆ್ಯಂಡ್ ಲಿಟಲ್ ಎ ನಿಮಗೆ ಗೊತ್ತು, ಹುಟ್ಟಿದಾಗ 1 ಕೆಜಿ 960 ಗ್ರಾಮ್ ಇದ್ದರು. ಇವಾಗ ಲಿಟಲ್ ಎ 4.4 ರೀಚ್ ಆಗಿದ್ದಾರೆ ಅಂತ ಅನ್ನಿಸ್ತಿದೆ. ಅಂದರೆ ತುಂಬಾನು ಚೆಕ್ ಮಾಡಕ್ಕೆ ಹೋಗಲ್ಲ. ಅಂದರೆ ಅದಿತಿ ಟೈಮಲ್ಲಿ ತುಂಬ ಭಯ ಆಗಿತ್ತು. ಲೋ ಬರ್ತ್ ವೇಟ್ ಬೇಬಿ ಏನಪ್ಪಾ ಅಂತ. ವಾರ ನಾವು ಅದಿತಿಯ ಒಂದು ವೆಯ್ಟ್ ಚೆಕ್ ಮಾಡೋದಕ್ಕೆ ಡಾಕ್ಟರ್ ಹತ್ರ ಕೇಳೋದಕ್ಕೇನೆ ಹಾಸ್ಪಿಟಲ್‌ಗೆ ಹೋಗ್ತಿದ್ವಿ. ಮೊದಲನೇ ಮಗು, ಲೋ ಬರ್ತ್ ವೇಟ್ ಬೇಬಿ ಅಂದರೆ ಏನು ಗೊತ್ತಿಲ್ಲ. ಇಂಟ್ರಾಯುಟರೈನ್ ಗ್ರೋತ್ ರಿಟಾರ್ಡೇಷನ್ ಬೇಬಿ ಅಂದರೆ ಏನು ಗೊತ್ತಿಲ್ಲ. ತುಂಬ ಭಯ ಪಟ್ಬಿಟ್ಟು ಡಾಕ್ಟರ್‌ನ ಮೀಟ್ ಮಾಡ್ತೀವಿ. ಡಾಕ್ಟರ್ ಹೇಳ್ತಿದ್ರು, "ಶಿ ಈಸ್ ಪರ್ಫೆಕ್ಟ್‌ಲಿ ಫೈನ್. ಯಾಕೆ ಇಷ್ಟು ಸಲ ಬರ್ತೀರಾ? ಇಟ್ಸ್ ಓಕೆ. ಮನೇಲೇನೆ ನೀವು ಚೆಕ್ ಮಾಡ್ಕೊಳ್ಳಿ" ಅಂತ. ಬಟ್ ಅದೇನೋ ಡಾಕ್ಟರ್ ಬಾಯಿಂದ ಕೇಳಬೇಕಿತ್ತು, ಬೇಬಿ ನಾರ್ಮಲ್ ಆಗಿದೆ, ಆರಾಮಾಗಿದೆ ಅಂತ. ತುಂಬ ಭಯದಿಂದ ನಾವು ಸ್ಟಾರ್ಟಿಂಗಲ್ಲಿ ದಿನಗಳನ್ನ ಕಳೀತಾ ಇದ್ವಿ. ಹೋಗ್ತಾ ಹೋಗ್ತಾ ಅದು ಅಡ್ಜಸ್ಟ್ ಆಯಿತು. ಅದಿತಿಗೆ 6 ತಿಂಗಳಾದಮೇಲೆ ವೆಯ್ಟ್ ಎಲ್ಲ ತುಂಬ ಚೆನ್ನಾಗಿ ಗೈನ್ ಆದಮೇಲೆ ನಾವು ತುಂಬ ರಿಲೀಫ್ ಆದ್ವಿ. ಈಗ ಅದಿತಿಗಿಂತ ನಾವು ಲಿಟಲ್ ಎಗೆ ಅಷ್ಟು ಹೆದರ್ಕೊಂಡಿಲ್ಲ. ಯಾಕಂತಂದರೆ ಇದೆಲ್ಲ ಎಕ್ಸ್‌ಪೀರಿಯನ್ಸು. ಅದಿತಿ 1 ಕೆಜಿ 800 ಗ್ರಾಮ್ ಇದ್ರು. ಇವರು 1 ಕೆಜಿ 960 ಗ್ರಾಮ್ ಇದ್ರು. ಆ್ಯಕ್ಚುಲಿ ನಾವು ಲಿಟಲ್ ಎನ ಇನ್ನೂ ತುಂಬ ಕಡಿಮೆ ಎಕ್ಸ್‌ಪೆಕ್ಟ್ ಮಾಡ್ತಿದ್ವಿ. ಯಾಕಂತಂದರೆ ಲಾಸ್ಟ್ ಸ್ಕ್ಯಾನಿಂಗಲ್ಲಿ ಅವರು ಇದ್ದಿದ್ದು 1 ಕೆಜಿ 990 ಗ್ರಾಮ್. 2 ಕೆಜಿಗಿಂತ 10 ಗ್ರಾಮ್ ಕಡಿಮೆ ಇದ್ರು. ನಾವೇನು ಅನ್ಕೊಂಡ್ವಿ ಅಂದರೆ 15% ಅಂತಂದರೆ ಏನು 1 ಕೆಜಿ 400 ಗ್ರಾಮ್ ಅಥವಾ 500 ಗ್ರಾಮ್ ಬರ್ತಾರೆ ಅಂತ. ನಿಜವಾಗ್ಲೂ ಏನು ಗೊತ್ತಾ? ಇದೆಲ್ಲ ಮುಂಚೆನೇ ಗೊತ್ತಾಗ್ಬಿಟ್ರೆ ತುಂಬ ಭಯ ಇರುತ್ತೆ. ಆ್ಯಂಡ್ ನಾವಿಬ್ಬರೇ ಮೇಂಟೈನ್ ಮಾಡಬೇಕಾಗಿತ್ತು. ಹೇಗಪ್ಪ ವಿತ್ ಅದಿತಿ ತುಂಬ ಒಂಥರ ಚಾಲೆಂಜಿಂಗ್‌ನ ಫೇಸ್ ಮಾಡಿಕೊಂಡು ಇದನ್ನೆಲ್ಲ ಕ್ರಾಸ್ ಮಾಡಿದ್ವಿ 3 ಮಂತ್ಸ್‌ನ. 3 ಮಂತ್ಸ್ ಹೇಗಿತ್ತು, ಹೇಗಾಯಿತು ಅಂತ ನಾನು ನಾಳೆ ಅಥವಾ ನಾಡಿದ್ದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಒಂದ್ಸಲ ಚೆಕ್ ಮಾಡಿ. ನನ್ನ ಕಂಪ್ಲೀಟ್ ಬಾಣಂತನ ಹೇಗಾಯಿತು, ಆಹಾರ, ನನ್ನ ಹೇರ್ ಕೇರ್, ಸ್ಕಿನ್ ಕೇರ್ ಆ್ಯಂಡ್ ನಮ್ಮ ಒಂದು ಬಾಂಡಿಂಗ್ ಆಫ್ಟರ್ ಬೇಬೀಸ್ ಪೇರೆಂಟ್ಸ್ ಬಾಂಡಿಂಗ್ ಅಷ್ಟು ಚೆನ್ನಾಗಿರೋದಿಲ್ಲ. ಅದನ್ನು ಹೇಗೆ ಮೇಂಟೈನ್ ಮಾಡಿದ್ವಿ. ಇಬ್ಬರೂ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಒಂದು ಮಗು ಬಾಣಂತನ ಮಾಡಬೇಕು ಅಂತಂದರೆ ಆ್ಯಸ್ ಅ ಗಂಡ ಹೆಂಡತಿಯಾಗಿ ಯಾರೂ ದೊಡ್ಡವರಿಲ್ದೇನೆ ಒಂದು ಎಣ್ಣೆ ಮಸಾಜ್ ಮಾಡೋದಕ್ಕಾಗಲಿ ಅಥವಾ ನೋಡ್ಕೊಳ್ಳೋದಕ್ಕಾಗಲಿ, ಒಂದು ಮಗು ಅತ್ತಾಗ ಪ್ರತಿದಿನ ನೋಡ್ಕೊಳ್ಳೋದು ಇಟ್ಸ್ ನಾಟ್ ಎ ವೆರಿ ಈಸಿ ಜಾಬ್. ಕೆಲವರು ನನಗೆ ಮೆಸೇಜ್ ಮಾಡ್ತೀರಾ, ನಮ್ಮ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಅಕ್ಕ ನಮ್ಮದು. ನಾವು ಎಲ್ಲರೂ ಇದ್ದು ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ. ನೀವು ಒಬ್ಬರೇ ಹೇಗೆ ಮೇಂಟೈನ್ ಮಾಡ್ತಿದ್ದೀರಾ ಅಂತ. ಇದೆಲ್ಲ ಸಾಧ್ಯ ಆಗಿದ್ದು ಕ್ರುವಿ ಸಪೋರ್ಟಿಂದ. ಅದನ್ನೆಲ್ಲನೂ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ನಾನು ವ್ಲಾಗ್‌ನ ಅಪ್ಲೋಡ್ ಮಾಡಿದಾಗ ನೋಡೋದನ್ನು ಮಿಸ್ ಮಾಡಬೇಡಿ. ಯಾರು ಸಪೋರ್ಟ್ ಇಲ್ಲದೆ ಇರುವಂತಹ ಪೇರೆಂಟ್ಸ್‌ಗಳಿಗೆ ಈ ವ್ಲಾಗ್ ಹೆಲ್ಪ್ ಆಗೇ ಆಗುತ್ತೆ ಅನ್ನುವಂಥ ಒಂದು ಆಶಾಭಾವನೆಯಿಂದ ನಾನು ಆ ವ್ಲಾಗ್‌ನ ಮಾಡಿದ್ದೀನಿ. ಹೆಲ್ಪ್ ಆಗುತ್ತೆ, ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಎವ್ರಿಬಡಿ ಕ್ಯಾನ್ ಡೂ ದಿಸ್. ಸಪೋರ್ಟ್ ಮಾಡೋರಿದ್ರೆ ಒಳ್ಳೆಯದು, ಇಲ್ಲ ಅಂತಂದರೆ ಏನೂ ತೊಂದರೆ ಇಲ್ಲ. ವಿ ಹ್ಯಾವ್ ದಟ್ ಎಬಿಲಿಟಿ. ಅದಿತಿಗೆ ಲಿಟಲ್ ಎಗೆ ಸ್ನಾನ ಮಾಡಿಸ್ಬಿಟ್ಟೆ. ಹರಳೆಣ್ಣೆ ಜಾಸ್ತಿ ಹಾಕಿದ್ರೆ ಅದಿತಿಗೆ ಸ್ವಲ್ಪ ಜ್ವರ, ಮೈ ಎಲ್ಲ ಬಿಸಿ ಆಗಿಬಿಡುತ್ತೆ. ಅದು ಹುಟ್ಟಿದಾಗ್ಲಿಂದನೂ ಅದೇ ರೀತಿ. ಆವಾಗ ಹಾಕಿ ಆವಾಗ ಸ್ನಾನ ಮಾಡಿಸ್ಬಿಡ್ಬೇಕು. ಸ್ನಾನ ಎಲ್ಲ ಆಯಿತು. ನಂದು ಲೇಟ್ ಆಗುತ್ತೆ ಇವತ್ತು ಸ್ನಾನ. ಯಾಕಂತಂದರೆ ನಾನಿವತ್ತು ಪ್ಯಾಕ್ ಹಾಕಿದ್ದೀನಲ್ಲ, ಸ್ವಲ್ಪ ರೆಸ್ಟ್ ಆಗಲಿ ಅಂತ ಅಂದ್ಬಿಟ್ಟು ಇವತ್ತು ಒಂದು ಮಲ್ಟಿಗ್ರೇನ್ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಬಾಣಂತನ ಟೈಮಲ್ಲಿ ತುಂಬ ಒಳ್ಳೆಯದು. ನೆನೆ ಹಾಕಿದ್ದಂತಹ ಕಾಳುಗಳನ್ನ ಮೊಳಕೆ ಬರಿಸ್ಕೊಂಡಿರೋದು, ಅದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಹಾಕ್ಕೊಂಡು, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ಜೀರಿಗೆ ಆ್ಯಂಡ್ ಉಪ್ಪು ಹಾಕ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್‌ನ ಹಾಕ್ಕೊಳ್ಬೇಕು. ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಂಪ್ಲೀಟಾಗಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಈ ಮಲ್ಟಿಗ್ರೇನ್ ದೋಸೆ ರೆಡಿ ಆಗುತ್ತೆ. ಬಾಣಂತನ ಟೈಮಲ್ಲಿ ನಮ್ಮ ಆಹಾರ
ಆರೋಗ್ಯ ಕಾಪಾಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇರತ್ತೆ. ಏನ್ ತಿನ್ಬೇಕು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋದ್ರಿಂದ ನಾನು ನನ್ನ ವ್ಲಾಗ್ಸ್‌ಗಳಲ್ಲಿ ಈ ರೀತಿ ರೆಸಿಪೀಸ್‌ನ ಶೇರ್ ಮಾಡ್ತಿದ್ದೀನಿ. ತುಂಬ ರೆಸಿಪೀಸ್ ಸಹ ಶೇರ್ ಮಾಡಿದ್ದೀನಿ. ನೀವಿನ್ನೂ ಚೆಕ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಚೆಕ್ ಮಾಡಿ. ಅದ್ರ ಜೊತೆಗೆ ಒಂದು ಚಟ್ನಿ ಸಹ ಮಾಡ್ಕೊಳ್ತಿದ್ದೀನಿ. ತುಂಬ ಈಸಿ ಚಟ್ನಿ. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ನಾನೇನು ಅಷ್ಟು ಅಡುಗೆಯಲ್ಲಿ ಪಂಟರಲ್ಲ. ಮದುವೆ ಆದಮೇಲೆ ಎಲ್ಲಾನು ಕಲ್ತಿದ್ದು. ನಾನ್ ವೆಜ್ ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ ಅಂತ ಕ್ರುವಿ ಹೇಳ್ತಾರೆ. ವೆಜ್ಜಲ್ಲಿ ಅವಾಗವಾಗ ನಾನು ಮಾಡೋ ಚಟ್ನಿ ನನಗಿಷ್ಟ ಆಗಲ್ಲ. ನಾನು ಚೆನ್ನಾಗಿ ಮಾಡಲ್ಲ ಅಂತ ಅನ್ಸುತ್ತೆ. ಕುರುಬಿಗೆ ಚಟ್ನಿ ಎಲ್ಲ ಮಾಡಕ್ಕೆ ಬರಲ್ಲ. ನಾನು ಚಟ್ನಿ ಮಾಡ್ಕೊಡು ಏನಕ್ಕೆ ನನಗದೆಲ್ಲ ಬರಲ್ಲ ಅಂತಂದ್ರು. ನನಗೆ ಹೇಗೆ ಬರುತ್ತೋ ಅದೇ ರೀತಿ ಮಾಡಿಕೊಂಡು, ಈ ರೀತಿ ದೋಸೆ ಹಾಕ್ಕೊಂಡು ಅದ್ರ ಮೇಲೆ ಪನ್ನೀರ್ ಸಹ ಹಾಕ್ಕೊಳ್ತಾ ಇದ್ದೀನಿ. ಪನ್ನೀರ್ ಇಟ್ಸ್ ರಿಚ್ ಇನ್ ಪ್ರೋಟೀನ್. ಈ ಟೈಮಲ್ಲಿ ನಮಗೆ ಪ್ರೋಟೀನ್ ಬೇಕು ಆ್ಯಂಡ್ ಹೆಚ್ಚಿಗೆ ತುಪ್ಪ ತಿನ್ನೋದ್ರಿಂದ ನಮ್ಮ ಸ್ಕಿನ್ನಿಗೆ ಒಳ್ಳೆಯದು ಆ್ಯಂಡ್ ನಮ್ಮ ಇದು ಸ್ಟಿಚಸ್ ಹೀಲ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದೋ ಒಂದು ನಾನು ರೀಲ್ ನೋಡಿದ್ದೆ ಇದು ತುಪ್ಪನೇ ತಿನ್ನಕ್ಕೆ ಹೋಗಬೇಡಿ, ತುಪ್ಪ ತಿಂದರೆ ಇದು ಹೀಲ್ ಆಗಲ್ಲ, ಸ್ಟಿಚಸ್ ಎಲ್ಲ ಹಾಗೆ ಇರುತ್ತೆ ಅಂತ. ಯಾಕೋ ಸ್ವಲ್ಪ ದೋಸೆ ಅಷ್ಟಕ್ಕಷ್ಟೇ ಬಂತು. ಅಂತಂದರೆ ಮಲ್ಟಿಗ್ರೇನ್ ಕಾಳಲ್ವಾ, ಆ್ಯಕ್ಚುಲಿ ನಾನು ರವೆ ಹಾಕಬೇಕಿತ್ತು ಅಥವಾ ಅಕ್ಕಿ ಹಿಟ್ಟು ಹಾಕಬೇಕಾಗಿತ್ತು. ಸೊ ಎರಡನ್ನೂ ಹಾಕಲಿಲ್ಲ. ಹಾಕಿದ್ಮೇಲೆ ಹಂಚ್ ಮೇಲೆ ಹಾಕಿದ್ಮೇಲೆ ಅನ್ನಿಸ್ತು, ಅಯ್ಯೋ ನಾನೇ ತಾನೇ ತಿನ್ನೋದು ಅಂತ ಹಾಗೆ ಅಡ್ಜಸ್ಟ್ ಮಾಡಿಕೊಂಡೆ. ಆ್ಯಂಡ್ ಇವತ್ತು ಕುರುವಿ ರಾಗಿ ಮಾಲ್ಟ್ ಎಲ್ಲ ಮಾಡ್ಕೊಂಡಿದ್ರು ಬ್ರೇಕ್ಫಾಸ್ಟ್‌ಗೆ. ಸೊ ಒಬ್ರಿಗೇನೆ ಬ್ರೇಕ್ಫಾಸ್ಟು. ಅದಿತಿನೂ ಇದು ಗ್ರೀನ್ ದೋಸೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೆ. ಅವರು ಸ್ವಲ್ಪ ಕಡಿಮೆನೇ ತಿಂದರು. ಮಕ್ಳಿಗೆ ಆಲ್ ಆಫ್ ಎ ಸಡನ್ ಈ ರೀತಿ ಎಲ್ಲ ಕೊಟ್ಟರೆ ಅವ್ರಿಗೆ ಏನೋ ಒಂಥರ ಡಿಫ್ರೆಂಟ್ ಅನ್ಸುತ್ತೆ. ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಯಾವುದು ಹೇರ್ ಪ್ಯಾಕ್. ಹೌದು, ಮೊನ್ನೆ ವ್ಲಾಗ್‌ನ ನೀವು ಚೆಕ್ ಮಾಡಿಲ್ಲ ಅಂತಂದರೆ ಒಂದ್ಸಲ ಚೆಕ್ ಮಾಡಿ ಅದನ್ನು ಹೇಗೆ ಮಾಡಬೇಕು ಅಂತ ನೋಡಿಕೊಂಡ್ರೆ ನಿಮಗೆ ಈ ವ್ಲಾಗ್ ಕನೆಕ್ಟೆಡ್ ಅಂತ ಅನ್ಸುತ್ತೆ. ಮೊನ್ನೆ ನಾನು ಇದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೆ. ಫ್ರೀಸ್ ಮಾಡಿರಲಿಲ್ಲ. ಜಸ್ಟ್ ಅಂದರೆ ಮೇಲ್ಗಡೆನೆ ನಮ್ಮನೆ ಮೇಲ್ಗಡೆ ಫ್ರೀಸಿಂಗ್ ಅಲ್ಲ, ಕೆಳಗಡೆ ಫ್ರೀಸಿಂಗು, ಮೇಲ್ಗಡೆ ಉಲ್ಟಾ ಫ್ರಿಡ್ಜ್ ನಮ್ದು ಒಂಥರ. ಅದರಲ್ಲಿ ಮೇಲ್ಗಡೆ ಮಾಮೂಲಿ ಫ್ರೀಜಲ್ಲೆಲ್ಲ ಇಟ್ಕೊಂಡಿದ್ದು, ನಾರ್ಮಲಲ್ಲಿ ಇಟ್ಕೊಂಡು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರ್‌ಗೆ. ಇದಕ್ಕೆ ಇನ್ನೊಂದು ಪೌಡರ್‌ನ ಹಾಕಬೇಕು. ಆ ಪೌಡರ್ ನಮ್ಮ ಹೇರ್ ಗ್ರೋತ್‌ನ ತುಂಬ ಚೆನ್ನಾಗಿ ಮಾಡುತ್ತೆ. ಬಾಣಂತನದ ಟೈಮಲ್ಲಿ ಹೇರ್ ಲಾಸ್ ಆಗ್ತಿರುತ್ತೆ. ಕೋಂಬ್ ಮಾಡಿದಾಗೆಲ್ಲ ಅಷ್ಟು ಕೂದಲು ಬರುತ್ತೆ ಅಲ್ವಾ? ಏನು ಹಾಕಬೇಕು ಅಂತ ಅನ್ಸಲ್ಲ. ಎಣ್ಣೆನೇ ಹಾಕಬೇಕು ಅಂತ ಅನ್ಸಲ್ಲ. ಎಷ್ಟು ಉದುರುತ್ತೋ ಅಂತ ಭಯ ಆಗುತ್ತೆ. ಇದೆಲ್ಲ ಕಂಪ್ಲೀಟ್ಲಿ ನಾರ್ಮಲ್. ನಾನು ಅದಿತಿ ಟೈಮಲ್ಲಿ ಇಷ್ಟೇ ತಲೆ ಕೆಡಿಸ್ಕೊಂಡಿದ್ದೆ. ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು. ಇವಾಗ ಸೆಕೆಂಡ್ ಬೇಬಿ ಟೈಮಲ್ಲಿ ಐ ಆಮ್ ಕಂಪ್ಲೀಟ್ಲಿ ರಿಲೀವ್ಡ್. ಬೆಳೆಯುತ್ತೆ ಅಂತ ಗೊತ್ತಾಗುತ್ತೆ. ಯಾವಾಗ ಸ್ಟಾಪ್ ಆಗುತ್ತೆ ಅಂತ ಎಲ್ಲ ಗೊತ್ತಾಗ್ಬಿಟ್ಟಿದೆ ಅಲ್ವಾ? ಸೊ ಐ ಆಮ್ ಕಂಪ್ಲೀಟ್ಲಿ ರಿಲೀವ್ಡ್. ನೀವು ಇದನ್ನು ಟ್ರೈ ಮಾಡಿ. ತುಂಬ ಒಳ್ಳೆಯದು. ಕಂಪ್ಲೀಟ್ ನ್ಯೂಟ್ರಿಷನ್. ನಾವು ಏನು ಊಟ ಮಾಡ್ತೀವಿ ಅಲ್ವಾ, ಅದ್ರ ಜೊತೆಗೆ ಏನನ್ನ ಅಪ್ಲೈ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹಾಕ್ತಿರೋದು ಆಮ್ಲಾ ಪೌಡರ್, ನೆಲ್ಲಿಕಾಯಿ ಪೌಡರ್ ಗ್ರಂಥಿಗೆ ಅಂಗಡಿಯಲ್ಲಿ ನಿಮಗೆ ಸಿಗುತ್ತೆ. ಅದನ್ನು ತಂದುಬಿಟ್ಟು ಇದಕ್ಕೆ ಒಂದು 2ರಿಂದ 3 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಬೇಕಾಗತ್ತೆ. ಈ ಮೆಂತ್ಯ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಎರಡನ್ನೂ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದು, ಇದ್ರ ಜೊತೆಗೆ ಆಮ್ಲ ಪೌಡರ್‌ನ ಹಾಕ್ಕೊಂಡು ನಿಮ್ಮ ಕೂದಲಿಗೆ ಕಂಪ್ಲೀಟಾಗಿ ನೀವು ಹಚ್ಕೊಂಡ್ಬಿಟ್ರೆ, ಪ್ಯಾಕ್ ಹಾಕ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಮಾಯಿಶ್ಚರೈಸೇಷನ್ ಸಿಗುತ್ತೆ. ಹೊಸ ಕೂದಲು ಬೆಳೆಯುತ್ತಲ್ಲ, ಅದಕ್ಕೆ ಶಕ್ತಿ ಸಹ ನೀಡುತ್ತೆ. ಉದುರುತ್ತಿರೋ ಕೂದಲಿಗೆ ಯೋಚನೆ ಮಾಡಕ್ಕೆ ಹೋಗಬೇಡಿ. ಸೊ ಇದಾಗಿತ್ತು ನನ್ನ ಕಂಪ್ಲೀಟ್ ಮಾರ್ನಿಂಗ್ ವ್ಲಾಗ್ ವಿತ್ ಒಂದು ಹೈ ಪ್ರೋಟೀನ್ ರೆಸಿಪಿ ಸಹ ತೋರಿಸಿದ್ದೀನಿ. ಇದನ್ನು ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ತಿನ್ನೋದ್ರಿಂದ ಎದೆ ಹಾಲು ಹೆಚ್ಚಿಸುತ್ತೆ. ನಮಗೆ ಈ ಟೈಮಲ್ಲಿ ಎನರ್ಜಿ ಬೇಕು ಮಕ್ಕಳನ್ನ ನೋಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದು ಟಾಡ್ಲರ್ ಆ್ಯಂಡ್ ಒಂದು ಇನ್ಫ್ಯಾಂಟ್ ಇಸ್ ಟೂ ಚಾಲೆಂಜಿಂಗ್. ಆ ಒಂದು ಚಾಲೆಂಜಿಂಗ್‌ನ ನಾನು ಫೇಸ್ ಮಾಡೋದಕ್ಕೆ ಈ ರೀತಿ ಆಹಾರ ನನಗೆ ತುಂಬ ಸಹಾಯ ಮಾಡ್ತಿದೆ. ಅದ್ರ ಜೊತೆಗೆ ನನ್ನ ಸೆಲ್ಫ್ ಕೇರ್‌ನು ನಾನು ನೋಡ್ಕೊಳ್ತಾ ಇದ್ದೀನಿ. ಸೊ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈ ಏರ್ ಪ್ಯಾಕ್‌ನ ಮಿಸ್ ಮಾಡಕ್ಕೆ ಹೋಗಬೇಡಿ. ಅಪ್ಲೈ ಮಾಡಿ. ನೀವೇ ನೋಡಿ ಎಷ್ಟು ಚೆನ್ನಾಗಿ ನಿಮ್ಮ ಹೇರ್ ಶೈನಿಂಗ್ ಆಗುತ್ತೆ ಆ್ಯಂಡ್ ಮುಂದೆ ಬೆಳೆಯುವಂತಹ ಕೂದಲಿಗೂ ಸಹ ತುಂಬ ಪುಷ್ಟಿ ನೀಡುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೀವಿನ್ನೂ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡೋದನ್ನು ಮರಿಬೇಡಿ.